ಪ್ರಿಯ ವೀಕ್ಷಕರೇ, ವಿಶ್ವಜಾಲ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ತುಮಕೂರು ಗ್ರಾಮಾಂತರ ಹೊಸಳ್ಳಿ ಗ್ರಾಮದಲ್ಲಿ ಮನೆಗಳು ಗೋಡೆ ಬಿರುಕು ಚಾವಣಿ ಬಿರುಕುಗಳಾಗಿ ಗ್ರಾಮಸ್ಥರು ಕ್ರಷರ್ಗಳಿಂದ ನಮ್ಮ ಮನೆಗಳು ಈ ರೀತಿಯಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಗ್ರಾಮಸ್ಥರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕೆಲವು ಕ್ರಷರ್ಗಳಲ್ಲಿ ಬೋರ್ವೆಲ್ ರೀತಿಯಾಗಿ ಕೊರೆದು ಬ್ಲಾಸ್ಟ್ ಮಾಡಿರುತ್ತಾರೆ. ಈ ರೀತಿಯ ಬ್ಲಾಸ್ಟಿಂದ ನಮ್ಮ ಮನೆಗಳು ನಡುಗಿ ಮಿನಿ ಭೂಕಂಪದಂತೆ ಆಗಿರುತ್ತದೆ ಎಂದು ದೂರಿದರು. ನಾವುಗಳು ಈ ವಿಚಾರವಾಗಿ ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ, ಆದರೂ ಸಹ ನಮಗೆ ಏನೂ ಪ್ರಯೋಜನವಾಗಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮಗಳಿಗೆ ನ್ಯಾಯ ದೊರಕದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತು ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಈ ಹೊಸಳ್ಳಿ ಗ್ರಾಮದಲ್ಲಿ ಏನಂದರೆ ಈ ಗಣಿ ಮತ್ತು ಭೂವಿಜ್ಞಾನ ಏನು ಇಲಾಖೆ ಅಂತ ನಾವು ಕರಿತೀವೋ ಅವರು ಯಾವುದೇ ಒಂದು ಮಾಹಿತಿ ಇಲ್ಲದಲೇ ಡ್ರಿಲ್ಲಿಂಗು ಬ್ಲಾಸ್ಟಿಂಗು ಸುಮಾರು ಅನಾಹುತಗಳು ನಡೀತಾ ಇದೆ. ಹಾಗಾಗಿ ನಾವೇನು ಮನವಿ ಮಾಡ್ಕೊಂತೀವಿ ಜಿಲ್ಲಾಡಳಿತದಲ್ಲಿ ಮತ್ತು ನಮ್ಮ ತಹಸೀಲ್ದಾರ್ ಅಧಿಕಾರದಲ್ಲಿ ಏನು ನಮ್ಮ ಗ್ರಾಮನ ರಕ್ಷಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನೀವೇನಾದ್ರು ನಮಗೆ ರಕ್ಷಣೆ ಕೊಟ್ಟಿಲ್ಲ ಅಂದರೆ ಸುಮಾರು ಜನ ಮೂಗರಿದ್ದಾರೆ, ಸುಮಾರು ಜನ ಕಿವುಡ್ರಿದ್ದಾರೆ, ಸುಮಾರು ಜನ ಮಾತುಗಳು ಬರ್ತಾ ಇಲ್ಲ ಮಕ್ಕಳಿಗೆ. ಮಾತು ಬರದೇ ಇರೋದಕ್ಕೆ ಕಾರಣ ಏನು? ಈ ಬ್ಲಾಸ್ಟಿಂಗು ಮತ್ತೆ ಈ ವೈಬ್ರೇಷನ್ ಧೂಳು, ಸುಮಾರು ಜನಕ್ಕೆ ಅಸ್ತಮ. ಇವತ್ತು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಶಕ್ತಿ ಇಲ್ಲದಂತ ಜನ ಇದ್ದಾರೆ. ಎಷ್ಟು ಮನೆಗಳು ಕ್ರಾಕ್ ಬಂದಿದೆ? ಸುಮಾರು 50ರಿಂದ 60-70 ಮನೆಗಳು ಕ್ರಾಕ್ ಬಂದಿದೆ. 260-270 ಮನೆ ಇದೆ ಈ ಗ್ರಾಮದಲ್ಲಿ. ಅರ್ಧಕ್ಕರ್ಧ ಮನೆ ಕ್ರಾಕ್ ಬಂದಿವೆ, ಸುಮಾರು ಬಿದ್ದೋಗಿವೆ, ಹಳೆ ಮನೆಗಳೆಲ್ಲ ಬಿದ್ದೋಗಿವೆ. ನೋಡಿ, ಅಲ್ಲೊಂದು ಮನೆ ಇದೆ, ತೋರಿಸ್ತೀನಿ ನಡೀರಿ ನಿಮಗೆ. ಸೆಂಟ್ರ್ ಪೂರ್ತಿ ಚಾವಣಿ ಕಿತ್ಕೊಂಡು ಬಿದ್ದೋಗಿದೆ. ಹತ್ತು ಕಡೆ ಗೋಡೆ, ಈ ಕಡೆ ಬೇಡ್ಬಿಟ್ಟು ಪಾಪ ಆತ ಸೆಂಟ್ರಲ್ ಕಟ್ಕೊಂತವನೆ, ಅವ್ನು ಬಡವ. ಈ ಥರ ಪರಿಸ್ಥಿತಿ ಬಂದಿದೆ ನಮ್ಮ ಗ್ರಾಮಕ್ಕೆ. ನಾವು ನಮ್ಮ ಜಿಲ್ಲಾಡಳಿತದಲ್ಲಿ ಏನು ಮನವಿ ಮಾಡ್ಕೊಂತೀವಿ ಅಂದರೆ, ನಮ್ಮ ಡಿ ಸಿ ಸಾಹೇಬರಿಗೆ ಕೈ ಮುಗಿದು ಹೇಳ್ತೀನಿ, ಸ್ವಾಮಿ ಈ ಗ್ರಾಮನ ಬಂದು ಒಂದ್ಸರಿ ವೀಕ್ಷಣೆ ಮಾಡಿ ಸ್ವಾಮಿ. ಈ ಗ್ರಾಮ ವೀಕ್ಷಣೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ವಾಮಿ. ನಾವೇನೇ ಹೇಳಿದ್ರು ಏನೇ ಮಾಡಿದ್ರು ಅಧಿಕಾರಿಗಳು ಯಾಕೆ ನಮ್ಮ ಮೇಲೆ ಈ ಥರ ದಬ್ಬಾಳಿಕೆ ನಡೆಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಟೈಮಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಸರ್? 6 ಗಂಟೆಯಿಂದ 8 ಗಂಟೆವರೆಗೂ ಬ್ಲಾಸ್ಟ್ ಮಾಡ್ತಾರೆ ರಾತ್ರಿ. ಜೊತೆಗೆ ರಿಗ್ ಅಂತ ತಂದಿದ್ದಾರೆ. ಇಷ್ಟು ದಿನದವರೆಗೂ ಅದು ಇರಲಿಲ್ಲ, ಈಗ 15 ದಿವಸದಿಂದ ತಂದಿದ್ದಾರಂತೆ. ರಿಗ್ ಬಂದ ಮೇಲೆ ಸುಮಾರು ಮನೆಗಳು ಕ್ರಾಕ್ ಬಂದಿದೆ. ಆಮೇಲೆ ಯಾವ ಈ ಜಾಯಿಂಟ್ಸ್ ಕರೆಕ್ಟ್ ಇತ್ತು ಅದೆಲ್ಲ ಇವತ್ತೆಲ್ಲ ಜಾಯಿಂಟ್ಸ್ ಬಿಟ್ಬಿಟ್ಟಿದೆ, ಸೋರ್ತಾ ಇದೆ ಮಳೆ. ಮೊನ್ನೆ ಮಳೆ ಬಂದಿದೆ ಸರ್, ನೆನ್ನೆ ಮಳೆ ಬಂದಿದೆ. ನೆನ್ನೆ ಮನೆಯಿಂದ ಮಳೆ ಸೋರ್ತಾ ಇದೆ. ಹೋದ ವರ್ಷ ಮಳೆ ಇದ್ದಾಗ ಮಳೆ ಸೋರ್ತಿಲ್ಲ, ಹೋದ ವರ್ಷ ಮಳೆನೂ ಇರಲಿಲ್ಲ ಕರೆಕ್ಟಾಗಿ ನಮಗೆ. ಈಗ ನೆನ್ನೆ ಮನೆಯಿಂದ ಮಳೆ ಬರ್ತಿದೆ, ಮನೆಗಳು ಸೋರ್ತಾವೆ ಸುಮಾರು. ಇಷ್ಟೆಲ್ಲ ಅವ್ಯವಸ್ಥೆ ಇದೆ ಸ್ವಾಮಿ, ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದೆ. ನಿಮ್ಮ ಹತ್ರ ನಾವು ಮನವಿ ಏನು ಅಂದರೆ, ಮೊದಲು ಬಂದು ಇಲ್ಲಿ ಏನು ನಡೀತಾ ಇದೆ ವಾಸ್ತವವಾಗಿ ನೋಡಿ. ನಾವೇನೇ ಹೇಳ್ಕೊಂಡ್ಲಿ ನಿಮ್ಮ ಹತ್ರ, ನೀವು ವಾಸ್ತವವಾಗಿ ಬಂದು ನೋಡಿ. ಇದು ನೋಡಿ, ರಿಗ್ ತಂದಿದ್ದಾರೆ. ಆ ರಿಗ್ ಯಾಕೆ ತಂದ್ರಿ ಅಂತ ಕೇಳೋಕೆ ಹೋದವ್ರನ್ನ ಅಲ್ಲೇ ಮಾಡಿದ್ದಾರೆ. ಅವರು ಇಂಜುರಿ ಆಗಿ 3-4 ಜನ ಅಡ್ಮಿಟ್ ಆಗಿದ್ದಾರೆ. ಒಬ್ಬನಿಗೆ ತಲೆ ಓಪನ್ ಆಗಿದೆ, ಒಬ್ಬ ಕೀಲು ಮುರಿದೋಗಿದೆ. ಇಷ್ಟೆಲ್ಲ ನಡೆಸಿದ್ರು ಓನರ್ಗಳಾಗ್ಲಿ ಇಲ್ಲ ಅದಕ್ಕೆ ಸಂಬಂಧಪಟ್ಟರಾಗ್ಲಿ ನಿಮ್ಮ ಸಮಸ್ಯೆ ಏನು ಅಂತ ಇದುವರೆಗೂ ಬಂದು ಕೇಳಿಲ್ಲ. ಅಲ್ಲೇ ಎಷ್ಟು ಗಂಟೆಲಿ ಆಗಿರೋದು? ನಿನ್ನೆ ಸಂಜೆ 6:30-7 ಗಂಟೆಗೆ ಅವ್ರಿಗೆ ಅಲ್ಲೇ ಮಾಡಿದ್ದಾರೆ. ಸುಮಾರು ನಾವು ಒಂದು 35-40 ಜನ ಬಂದು ಅಲ್ಲೇ ಮಾಡಿದ್ದಾರೆ. ಅದು ಕ್ರಷರ್ ಆಪರೇಟರ್ಸ್, ಡ್ರಿಲ್ಲರ್ಸ್, ಮೇಂಟೆನೆನ್ಸ್ನವರು, ಕ್ರಷರ್ ಓಡಿಸೋರು, ಜೊತೆಗೆ ನಮ್ಮ ಗ್ರಾಮದ ಆನಂದ್ ಅನ್ನೋ ವ್ಯಕ್ತಿ ಕುಟುಂಬದವರು, ಅವರು 8-10 ಜನ ಅವರೇ ರಿಗ್ ತಂದಿರೋರು. ನಮ್ಮ ಗ್ರಾಮದ ಆನಂದ್ ಅನ್ನೋರೇ ರಿಗ್ ತಂದಿರೋದು. ಆ ರಿಗ್ಗಿಂದ ಏನ್ ಕೆಲಸ ಮಾಡ್ಬೋದು? ಡ್ರಿಲ್ಲಿಂಗ್ ಮಾಡ್ತಾರೆ, ದೊಡ್ಡ ಬೋರ್ ತರ ಕೊಳಿತಾರೆ. ಅರ್ಧ ಅಡಿ ಅಗಲ ಹೋಲ್ ಇರುತ್ತೆ, 30-35 ಅಡಿ ಫಿಟ್ ಏನೋ ಹೊಡಿತಾರಂತೆ. ಡ್ರಿಲ್ಲಿಂಗ್ ಮಾಡಿ ಬ್ಲಾಸ್ಟ್ ಮಾಡ್ತಾರೆ. ಬೂಸ್ಟರ್ ಅಂತ ಕರೀತಾರೆ. ಇಷ್ಟು ದಪ್ಪ ಇರುತ್ತಂತೆ ಅದು ಬೂಸ್ಟರ್. ಅದು ಓವರ್ ಬ್ಲಾಸ್ಟ್ ಆಗೋದ್ರಿಂದ ಈ ಪರಿಸ್ಥಿತಿ ನಮ್ಗಾಗಿದೆ. ರಿಗ್ ಬಂದೇ ಇವತ್ತು ನಮಗೆ ಈ ಪರಿಸ್ಥಿತಿ ಆಗಿರೋದು. ರಿಗ್ ತಂದು ಇವ್ರು ಕೆಲಸ ಮಾಡಿದ್ದಾರೆ. ಶ್ರೀರಾಮ ಕರ್ನಾಟಕ ಸ್ಟೋನ್ ಕ್ರಷರ್, ಶ್ರೀರಾಮ ಕ್ರಷರ್ ಅನಿಫಣ್ಣವರು, ಕರ್ನಾಟಕ ಕ್ರಷರ್ ಅನಿಫಣ್ಣವರೇನೆ. ಆ ಶ್ರೀರಾಮ ಕ್ರಷರ್ ಇನ್ನೊಬ್ರು ಮೇನ್ ಇವರು ಓನರ್ ಬಂದು ವಿಶ್ವಕಂಠಪ್ಪ ಅವರು ಅಂತೇಳಿ. ಅವ್ರಿಗೆ ನೆನ್ನೆನೇ ಮಾಹಿತಿ ಕೊಟ್ಟಿದ್ದೀವಿ, ಸ್ವಾಮಿ ನಿಮ್ಮವರು ರಿಗ್ ತಂದು ಈ ಥರ ಮಾಡ್ತಾರೆ, ಏನು ಅಂದರೆ ಬರ್ತೀವಿ ಅಂತಲೇ ಹೇಳ್ತಾರೆ ಹೊರತು ಇದುವರೆಗೂ ಗ್ರಾಮಕ್ಕೆ ಬಂದಿಲ್ಲ. ಗ್ರಾಮದವ್ರು ಏನು ಅಂತ ಕೇಳಿಲ್ಲ. ಅನೀಫ್ ಅವರು ಏನು ಹೇಳಿಲ್ಲ. ಅನೀಫ್ ಅವ್ರು ಬಂದೇ ಇಲ್ಲ. ಅವ್ರ ಕಡೆ ಇಬ್ರು ಬಂದಿದ್ರು, ಅವ್ರ ಹತ್ರ ಮಾತಾಡಕ್ಕೂ ಅವರು ಬರ್ತೀವಿ ಅಂತ ಹೇಳ್ತಾರೆ, ಬರ್ತಾ ಇಲ್ಲ ಅವರು. ನಿಮ್ಮಲ್ಲಿ ಅಲ್ಲೇ ಮಾಡಿದ್ರು ಅನೀಫ್ ಕ್ರಷರ್ನವರು, ಬೇರೆ ಕ್ರಷರ್ ಅನೀಫ್ ಕ್ರಷರ್ನವರು ಶ್ರೀರಾಮ ಕ್ರಷರ್ನವ್ರು ಏನಿದಾರೋ ಆ ಶ್ರೀರಾಮ ಕ್ರಷರ್ನವರೇ ಅಲ್ಲೇ ಮಾಡಿರೋದು. ಏನು ರಿಗ್ ಎತ್ಕೊಂಡ್ಬಂದು ಇಲ್ಲಿ ಗ್ರಾಮದ ಮುಂದೆ ನಿಲ್ಸಿದ್ರು ಆ ಹುಡುಗರ ಮೇಲೆ ಅಲ್ಲೇ ಮಾಡಿದ್ದಾರೆ. ಈ ಕ್ರಷರ್ನವರು ಈಗ ಇಷ್ಟು ಕ್ರಷರ್ಗಳಿದಾವೆ, ಯಾವುದೇ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ವಾ? ಯಾವುದೇ ಒಂದು ಮೂಲಭೂತ ಸರ್, ಆಜು ಬಾಜು ಗ್ರಾಮದಲ್ಲಿ ಫಿಲ್ಟರ್ ವಾಟರ್ ಐತೆ. ನಮ್ಮ ಗ್ರಾಮದಲ್ಲಿ ಇದುವರೆಗೂ ಫಿಲ್ಟರ್ ವಾಟರ್ ಇಲ್ಲ, ನೀರು ಸಪ್ಲೈ ಕರೆಕ್ಟ್ ಆಗಿಲ್ಲ.
ಒಂದು 2 ಇಂಚು 1.5 ಇಂಚು ನೀರು ಬರುತ್ತೆ. ಊರಿಡೀ ಕಿತ್ತಾಡ್ತಾ ಇದೀವಿ ನೀರಿಗೆ. ಒಂದು ಟ್ಯಾಂಕ್, ಸಾವಿರಾರು ಟ್ಯಾಂಕ್ ನೀರು ರೋಡ್ಗೆ ಹಾಕ್ಯಂತ ಇದ್ದಾರೆ, ನನ್ನ ಗ್ರಾಮಕ್ಕೆ ಒಂದು ಟ್ಯಾಂಕ್ ನೀರು ತಂದು ಬಿಡ್ತಾ ಇಲ್ಲ ಇವರು. ಒಂದು ಟ್ಯಾಂಕ್ ಕುಡಿಯೋರಿಗೆ ನೀರು ಬಿಡ್ತಾ ಇಲ್ಲ. ಇಷ್ಟು ಅವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸ್ಥಳೀಯ ಆಡಳಿತ ಏನ್ ಮಾಡ್ತಿದೆ? ಪಂಚಾಯತ್ ಇಲ್ಲ ನಮ್ಮ ಸ್ಥಳೀಯ ಆಡಳಿತ ಗ್ರಾಮಸ್ಥರಾಗ್ಲಿ ಯಾರೇ ಕೇಳಿದ್ರು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾವುದೇ ಒಂದು ಕಾರಣ, ಯಾವುದೋ ಒಂದು ಇದನ್ನ ಇಟ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಎಲ್ಲ ಎದುರ್ತಾ ಇದ್ದಾರೆ. ನಿಮ್ಮ ಹೆಸರೇನು? ರಮೇಶ್ ಅಂತ ನನ್ನ ಹೆಸರು, ಹೊಸಳ್ಳಿ ಗ್ರಾಮಸ್ಥ ನಾನು. ಬ್ಲಾಸ್ಟ್ ಮಾಡಬೇಕು ಅಂದ್ರೆ ಈ ಸ್ಟಡಿ ನಾವು ಕುಳಿ ಹೊಡೆದಿದ್ದೀವಿ, ಈ ಸ್ಟಡಿಗೆ ಇಷ್ಟು ಮೆಟೀರಿಯಲ್ ಕೊಡಬೇಕು, ಅಷ್ಟು ರೂಲ್ಸ್ ಇರುತ್ತೆ. ಇವರು ಕುಳಿ ಹೊಡೆಯೋದೇ ಜಾಸ್ತಿ, ಮೆಟೀರಿಯಲ್ ತಾಣದೇ ಒಂದು ಲೆಕ್ಕಕ್ಕೆ, ಅದಕ್ಕೆಲ್ಲ ಬಿಲ್ ಕೊಡ್ಬೇಕು. ಇವ್ರು ಪ್ರತಿ ಸರಿ ಎಷ್ಟೆಷ್ಟು ಬಂದು ಇಲ್ಲಿ ಇದು ಮಾಡ್ಕೊಂಡು ಈ ಸ್ಟಡಿ ಕುಳಿ ಹೊಡೆದವ್ರೆ, ಇಷ್ಟು ಬ್ಲಾಸ್ಟ್ ಮಾಡ್ತಾವ್ರೆ ಅಂತಾನು ಹೇಳ್ಬೇಕು. ಯಾರೇನು ಬಂದ್ ಮಾಡಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಅಧಿಕಾರಿಗಳು ಬಂದು ಯಾರು ಚೆಕ್ ಮಾಡಲ್ಲ. ಪ್ರತಿ ಬ್ಲಾಸ್ಟ್ ಅಲ್ಲೂ ಬಂದು ಒಬ್ರು ಅಧಿಕಾರಿ ಚೆಕ್ ಮಾಡಿ ಬ್ಲಾಸ್ಟ್ ಮಾಡಿಸ್ಬೇಕು. ಯಾರು ಚೆಕ್ ಮಾಡ್ಬೇಕದು? ಜಿಯಲಿಸ್ನರ್ ಅವ್ರಿಗೆ ಎಲ್ಲ ಎಲ್ಲರೂ ಈಗ ಮೈಸನ್ ಜಿಯಲಿಸ್ನರ್ ಅಲ್ವಾ ಸರ್? ಈಗ ಎಲ್ಲದಕ್ಕೂ ಬಂದು ಎಲ್ಲ ಚೆಕ್ ಮಾಡೋದು, ಒಂದ್ ಗಾಡಿ ಕೇಸ್ ಮಾಡೋದು, ಎಲ್ಲ ಬಂಡೆ ಪರ್ಮಿಷನ್ ಏನೈತೆ ಎಲ್ಲ ಅವ್ರದೇ ಬರೋದು. ಅವ್ರು ಯಾರು ಬಂದು ನೋಡಲ್ಲ. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಬರ್ಬೇಕಾದ್ರೆ ಇಲ್ಲಿ ಬಂಡೆ ಬ್ಲಾಸ್ಟ್ ಯಾರು ಮಾಡ್ತಾವ್ರೆ, ಏನ್ ಮಾಡ್ತಾವ್ರೆ, ಜನಕ್ಕೆ ಇಲ್ಲಿ ಏನ್ ತೊಂದರೆ ಆಗ್ತೈತೆ ಅದೇನು ಬೇಕಿಲ್ಲ. ನಮಗ್ ಗೌರ್ಮೆಂಟ್ ಹೇಳೈತೆ ಅವ್ರಿಗೆ ಗಾಡಿಗಳು ಯಾವನ ಅಮಾಯಕರು ಗಾಡಿಗಳು ಹಿಡಿಯೋದು, ಅವ್ರಿಗೆ ಪರ್ಮಿಟ್ ಐತಾ ಅದೈತಾ ಬರೀ ಇವನ್ ಚೆಕ್ ಮಾಡೋದು. ಇಷ್ಟು ಬಿಟ್ರೆ ಈ ಕ್ರಷರ್ ಓನರ್ಗಳು ಲಾರಿಗಳನ್ನ ಇವನ್ನ ಯಾವ ಹಿಡಿದು ಕೇಸ್ ಮಾಡೋದಾಗ್ಲಿ ಏನು ಮಾಡಲ್ಲ. ಆಮೇಲೆ ಇವಾಗ ಗಾಡಿ ಹೇಳ್ತಾರೆ, ಈಗ ನಮ್ಗೇನೋ ಒಂದ್ ಕೆಲಸ ಇರುತ್ತೆ, ಲಾರಿ ತಗೊಂಡು ಹಿಂಗಾಸ್ ಹೋಗ್ತಿವಿ, ಕ್ರಷರ್ ತಗ ಗಾಡಿ ಹೋಗಿ ಖಾಲಿ ಬಂದ್ರು ಅದಕ್ಕೂ ನೀನ್ ಏನ್ಕ್ ಹೋಗಿದ್ದೆ, ಗಾಡಿ ಹೋಗಿ ಬಂದೈತೆ ಅಂದ್ಮೇಲೆ ಲೋಡ್ ಆಗೈತೆ ಅಂತಂದು ಪಾಪ ಅವ್ರಿಗೂ ಅಮಾಯಕರಿಗೂ ತೊಂದರೆ ಕೊಡ್ತಾವ್ರೆ. ಈ ಕ್ರಷರ್ಗಳಿಗೆಲ್ಲ ಇವೆಲ್ಲ ಮಾಡ್ತಾರಲ್ಲ, ಈಗ ಮೆಟೀರಿಯಲ್ ಇಷ್ಟೊಂದು ಹೋಗಿ ಬಂದೈತೆ, ಕರೆಕ್ಟ್ ಆಗಿ ಅವ್ರ ಹತ್ರ ಒಂದು ದಾಖಲಾತಿ ಐತೆ ನೋಡಿ, 2 ಗಾಡಿ ಹೋಗಿ ಬಂದಿದಾವೆ, ಅವ್ರ ಹತ್ರ ಎಲ್ಲ ತಿಳ್ಕೊಡ್ರಿ ನೋಡೋಣ. ಆ 2 ಗಾಡಿಗೂ ಕರೆಕ್ಟ್ ಆಗಿ ದಾಖಲಾತಿ ಐತಾ, ಈಗ ಓಪನ್ ಮಾಡಿ ತೋರಿಸಿದ್ರೆ ಅವ್ರು ಮಾಡೋದ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನೀವು ಈಗ ಮೀಡಿಯಾದವ್ರು ಇದೀರಾ, ಒಂದ್ಸತಿ ಚೆಕ್ ಮಾಡ್ಬಿಟ್ಟು ಇಲ್ಲಿ ಬಡ ಜನಗಳಿಗೆ ತುಂಬಾ ತೊಂದರೆ. ಯಾಕೆಂದ್ರೆ ಊರ್ ಪಕ್ಕ ಇಲ್ಲಿ ಬ್ಲಾಸ್ಟ್ ಆಗುತ್ತೆ, ಅಕ್ಕಪಕ್ಕ ಊರುಗಳು ಇಷ್ಟು ಹತ್ರದಾಗಿದ್ರು ಇದನ್ನ ಲೆಕ್ಕಾಚಾರವಾಗಿ ಕ್ರಷರ್ನ ಈ ಬಂಡೆ ಬ್ಲಾಸ್ಟ್ ಮಾಡ್ಸೋದು ನಿಲ್ಲಿಸಬಹುದು ಗೌರ್ಮೆಂಟ್. ಯಾವ್ದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಎಲ್ಲ ಇವ್ರು ಹೆಂಗೆ ಅಂತಂದ್ರೆ ಕಿವುಡ್ರು ಮೂಗ್ರು ಅಧಿಕಾರಿಗಳು. ಹೆಂಗ್ ಗೊತ್ತಾ, ಇವ್ರು ಕ್ರಷರ್ನವ್ರು ಈಗ ದುಡ್ಡಿರೋ ಜನ ಮಾಡ್ತಾರೆ, ಮಾಡೋದನ್ನ ಅವ್ರು ನೋಡ್ಬಿಟ್ಟು ಸುಮ್ನಾಗ್ತಾರೆ. ಇಷ್ಟು ನಡೀತಾ ಐತೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಉಮೇಶ್ ಅಂತ. ಏನಾಗಿದೆ ಸರ್ ತಾವು? ಸರ್ ನಾವು ಊರಲ್ಲೇ ಇರೋದು ಸರ್, ಗ್ರಾಮಸ್ಥರಾ? ಗ್ರಾಮಸ್ಥರು. ನನ್ನ ಹೆಸರು ರಾಮನರಸೇಗೌಡ ಅಂತೇಳಿ, ಹೊಸಳ್ಳಿಯಲ್ಲಿ ಗ್ರಾಮದ ಮುಖ್ಯಸ್ಥರು ಮತ್ತು ಗೌಡಸ್ಗೆ ಸ್ಥಾನ ಕೊಟ್ಟಿದ್ದಾರೆ. ಈ ಹಿಂದಿನಿಂದಲೂ ಈ ಕ್ರಷರ್ ಓನರ್ಗಳಿಗೆ ಸುಮಾರು ಬಾರಿ ಅಂದರೆ ನಾವು ವೈಯಕ್ತಿಕ ಹೋಗಿ ವಿಚಾರ ಮುಗಿಸಿ ಬ್ಲಾಸ್ಟ್ ಬಗ್ಗೆ ಎಲ್ಲ ಅವ್ರಿಗೆ ತಿಳುವಳಿಕೆ ಮಾಡಿ, ಈ ಥರ ಎಲ್ಲ ಮಾಡಬೇಡಿ, ಕೆರೆಯಲ್ಲೆಲ್ಲ ಇದು ಮಾಡಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ. ಬಟ್ ಆದರೂ ಸಹ ಅವರು ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇರಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಒಂದ್ಸರಿ ಮನವಿ ಕೊಟ್ಟು ನೇರವಾಗಿ ಅವರಿಂದನೇ ಎಲ್ಲ ವಿಚಾರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನೇ ಒಂದು ಲೆಟರ್ನ ಬರ್ಕೊಟ್ಟಿದ್ದೇವೆ. ಸರ್, ಈ ಥರ ಎಲ್ಲ ಇಲ್ಲಿ ತೊಂದರೆ ಆಗ್ತಾಯಿದೆ, ನೀವೇನು ಅದಕ್ಕೆ ಒಂದು ಕ್ರಮ ಕೈಗೊಳ್ತಿಲ್ಲ, ಇದೇ ಥರ ಮುಂದುವರ್ಕೊಂಡು ಹೋದ್ರೆ ನಮ್ಮ ಗ್ರಾಮದಲ್ಲಿ ಯಾರು ನಮ್ಮ ಜೀವನ ಮಾಡೋಕ್ಕಲ್ಲ. ಸಾವಿರಾರು ಕುಟುಂಬಗಳು ಒಂದು ವ್ಯವಸಾಯನೇ ನಂಬ್ಕೊಂಡೆಲ್ಲ ಬದುಕ್ತಾ ಇದ್ರು ಸಹ ಅಲ್ಲಿಂದ ಬರೋಂಥ ಕೆಮಿಕಲ್ಲು ಬ್ಲಾಸ್ಟಿಂದೆಲ್ಲ ಕೆರೆಯಲ್ಲಿ ಬಂದು ನೀರು ಅದೇ ಸ್ಟಾಕ್ ಆಗುತ್ತೆ. ದನ ಕರುಗಳು ಆ ನೀರನ್ನು ಕುಡಿಯೋಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ. ಈ ವಿಚಾರವಾಗಿ ಅವ್ರು ವಿಚಾರ ಮುಗಿಸಿದ್ರು. 11.5 ಎಕರೆ ನಮ್ಮದು ಕೆರೆ ಇದೆ ಆ್ಯಕ್ಚುಲಾಗಿ. ಅದನ್ನು ಅಳತೆ ಮಾಡಿಸಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಅವರು ಅವ್ರು ಬಂದಾಗ ನೇರವಾಗಿ ಗ್ರಾಮಸ್ಥರು ಪರವಾಗಿ ಒಂದು ಅರ್ಜಿ ಕೊಟ್ಟಿದ್ದೀವಿ. ಇದುವರೆಗೂ ಅದ್ರ ಪರವಾಗಿ ಒಂದು ಜಿಲ್ಲಾಡಳಿತ ಆಗಲಿ, ಒಂದು ಎ ಸಿ ಅವರಾಗಲಿ, ಅವರು ಡಿ ಸಿ ಅವರಾಗಲಿ ಬಂದು ಕ್ರಮ ಕೊಂಡಂಗೆ ನೇರವಾಗೆಲ್ಲ ಅವರು ಒಂದು ಕ್ರಷರ್ ಓನರ್ ಏನಿದಾರಲ್ಲ ಅವ್ರಿಗೆ ಒಂದು ಪರ್ಮಿಷನ್ ಕೊಡೋದಾಗಲಿ ಇನ್ನೊಂದಾಗಲಿ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದೆ. ಬಿಟ್ಟು ಗ್ರಾಮಕ್ಕೆ ಏನು ಮಾಡ್ತಾ ಇಲ್ಲ. ಇಲ್ಲಿ ಸುಮಾರು ಮನೆಗಳು ನೋಡಿದ್ರೆ ಈಗ ನೀವು ಬಂದು ನೋಡ್ತಿದ್ದೀರಾ ಎಷ್ಟು ಮನೆಗಳು ಕ್ರಾಕ್ ಬಂದಿದೆ. ಅದಕ್ಕೆ ಪರಿಹಾರನೂ ಕೊಟ್ಟಿಲ್ಲ. ಊರಲ್ಲಿ ಗ್ರಾಮಕ್ಕೆ ಅಭಿವೃದ್ಧಿಗೋಸ್ಕರ ಫಂಡ್ ಇದೆ, ಆ ಫಂಡ್ ರಿಲೀಸ್ ಮಾಡಿಕೊಟ್ಟು ನಮ್ಮ ಅಭಿವೃದ್ಧಿ ಮಾಡಿ ಅಂದರೆ ಇದುವರೆಗೂ ಇಷ್ಟು ವರ್ಷದಿಂದ ನಡೆಸಿದ್ದಾರೆ. ಒಂದು ಗ್ರಾಮಕ್ಕೆ ಒಂದು ರಸ್ತೆ ಆಗಲಿ, ಒಂದು ದೇವಸ್ಥಾನ ಆಗಲಿ, ಮತ್ತೊಂದು ಚರಂಡಿ ವ್ಯವಸ್ಥೆನಾಗಲಿ ಇದುವರೆಗೂ ಏನೂ ಮಾಡಿಕೊಟ್ಟಿಲ್ಲ. ಈ ವಿಚಾರ ಹೋಗಿ ಕೇಳಿದಾಗ ಒಬ್ಬರ ಮೇಲೆ ಒಬ್ರು ಹೇಳ್ತಿದ್ದಾರೆ, ನಾನು ಬ್ಲಾಸ್ಟ್ ಮಾಡಲ್ಲ, ನಂದು ಬರೋದಿಲ್ಲ, ಅವ್ರನ್ನು ಕೇಳಿ ಇವ್ರನ್ನೂ ಕೇಳಿ. ಒಬ್ರು ಜವಾಬ್ದಾರಿ ತಗೊಂಡು ನಾನು ಮಾಡ್ತೀವಿ, ನಾವೇನು ಮಾಡ್ಕೊಡ್ತೀವಿ ಅಂತ ಹೇಳಿ ಒಬ್ಬರು ಒಪ್ಕೊಂತ ಇಲ್ಲ. ಹಂಗಾಗಿ ಇವತ್ತು ಇದನ್ನ ಬಂದು ನೀವು ಜಿಲ್ಲಾ ಆಡಳಿತ ಏನಿದೆಯಲ್ಲ, ಜಿಲ್ಲಾಧಿಕಾರಿಗಳು ಎ ಸಿ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಿರೋಂಥ ಅವಘಡಗಳನ್ನೆಲ್ಲ ನೀವು ತಪ್ಪಿಸ್ತಲೇ ಇರುತ್ತೆ. ಮುಂದಿನ ದಿನಗಳಲ್ಲಿ ನಾವು ಒಂದು ಜಿಲ್ಲಾ ಡಿ ಸಿ ಆಫೀಸ್ ಹತ್ರ ಬಂದ್ಬಿಟ್ಟು ನಾವೆಲ್ಲ ಪ್ರೊಟೆಕ್ಟ್ ಮಾಡಿಬಿಟ್ಟು ಇದನ್ನ ನಿಲ್ಸೋದಕ್ಕೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ದಂಗೆ ನೀವು ನೇರವಾಗಿ ಬಂದು ಇಲ್ಲಿ ನಮ್ಮ ಊರಿನ ವ್ಯವಸ್ಥೆಗೆ ಬಂದು ಖುದ್ದಾಗಿ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿ ಇದಕ್ಕೆ ತಕ್ಕಂಥ ಏನು ಬೇಕು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೇವೆ.